ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಲಾಗು. ಇವಾಗ ಇಲ್ಲೊಂದು ರಿವರ್ ಕಾಣಿಸುತ್ತೆ ನೋಡಿ. ಸೊ ಇದು ಯಾವ ರಿವರ್ ಅಂದರೆ ಇದು ತುಂಗಾ ರಿವರೇ. ಎಲಿಫೆಂಟ್ಸ್ ಎಲ್ಲ ಬಂದಲ್ಲಿ ಸ್ನಾನ ಮಾಡ್ತಲ್ಲ ಅದೇ ರಿವರ್ ಇದು ಅರೌಂಡ್ 140 ಕಿಲೋಮೀಟರ್ಸ್ ಏನೋ ಇದೆಯಂತೆ ಆ ರಿವರ್ ಇದು. ಸೊ ನೆಕ್ಸ್ಟ್ ಹಂಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಇದೊಂದು ನೇಚರ್ ತುಂಬಾ ನಮಗೆ ಚೆನ್ನಾಗಿ ಅನಿಸ್ತು. ಇಲ್ಲೆಲ್ಲ ಆ ಕಡೆ ರೋಡ್ ಸೈಡ್ ಆ ಕಡೆ ಈ ಕಡೆ ಗಿಡಗಳು ಒಂದಕ್ಕೊಂದು ಜಾಯಿಂಟ್ ಆಗಿದೆ. ಸೊ ಇದು ವ್ಯೂ ಒಂಥರ ಚೆನ್ನಾಗಿತ್ತು ಅಂತಂದು ಗಾಡಿ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ವಿ. ವೀಡಿಯೋ ಮಾಡ್ಕೊಂಡು ನೆಕ್ಸ್ಟು ಫೋಟೋಸ್ ತೆಗಿಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಫೋಟೋಸ್ ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಇಷ್ಟೇ ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಹೋಗ್ತಿದ್ದೀವಿ. ನಮ್ಮ ಮನ್ವೀರನ್ ನೋಡ್ರಿ, ನಮ್ಮ ಪುಟ್ಟಕ್ಕ ಮಲಗಿದ್ಲು. ಅವಳು ಮಲಗಿದಾಳೆ ಅಂತಂದು ಮಲಗಿಸಿದ್ರೆ ಅವ್ನು ಹಿಂದ್ಗಡೆ ಹೋಗ್ಬಿಟ್ಟು ಬರೀ ಅವಳನ್ನ ಎಬ್ಸೋ ಕೆಲಸವನ್ನು ಮಾಡ್ತಿರ್ತಾನೆ ಯಾವಾಗಲೂ. ಸೊ ನೆಕ್ಸ್ಟ್ ಹಂಗೆ ನಮ್ಮ ಮನ್ವೀರನ್ ಫ್ರೆಂಡ್ಸ್ ಸಿಕ್ಕರು ಹೋಗಬೇಕಿದ್ರೆ ಅವರಿಗೂ ಒಂದು ಸ್ವಲ್ಪ ಬಾಯಿ ಹೇಳಿ ನೆಕ್ಸ್ಟು ಕುಪ್ಪಳ್ಳಿಗೆ ಹೋಗ್ತಾ ಇದ್ದೀವಿ. ಕುಪ್ಪಳ್ಳಿ ಅಂತಂದರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಾಗೇ ಆಗುತ್ತೆ, ನಮ್ಮ ನಾಡಕವಿಯಾದಂತಹ ಕುವೆಂಪು ಅವರ ಊರು. ಅವ್ರದ್ದು ಒಂದು ಕವನ ಹೇಳಬೇಕಂತ ಅನಿಸ್ತಿದೆ. ಒಂದಲ್ಲ ಸುಮಾರಷ್ಟಿದೆ, ಬಟ್ ಅದರಲ್ಲಿ ಇದು ಒಂದು. ಕೋಟಿ ಹಣವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು. ಇದು ನಮ್ಮ ನಾಡಕವಿಯಾದಂತಹ ಕುವೆಂಪು ಅವರು ಹೇಳಿದ್ದು. ಇದು ಸಕ್ಕರೆಬೈಲಿಂದ 1 hour ಆಗುತ್ತೆ, ತೀರ್ಥಹಳ್ಳಿಯಿಂದ ಮುಂದೆ. ಇವಾಗ ನಾವು ಅಲ್ಲಿಗೆ ರೀಚ್ ಆಗಿಬಿಟ್ಟು ಫಸ್ಟ್ ಟಿಕೆಟ್ ಸಿಗುತ್ತೆ, ಟಿಕೆಟ್ ತೊಗೋಬೇಕು. ಆ ಟಿಕೆಟಲ್ಲಿ ನಿಮಗೆ ಎಲ್ಲ ಡೀಟೇಲಾಗಿರುತ್ತೆ, ನೀವು ಎಲ್ಲಿ ಹೋಗಬೇಕು, ಏನೇನು ನೋಡಬೇಕು ಅನ್ನೋದು ಎಲ್ಲ ಇರುತ್ತೆ. ನೀವು ಅದನ್ನು ನೋಡ್ಕೊಂಬಿಟ್ಟು ಹೋಗ್ಬೋದು. ಬಟ್ ಮನೆ ಒಳಗಡೆ ಯಾವುದೇ ತರಹದ ಫೋಟೋಸ್ ಆಗಲಿ ವಿಡಿಯೋ ಮಾಡೋಕ್ಕಾಗಲಿ ಏನೂ ಅಲೋ ಇರೋದಿಲ್ಲ. ನೀವೇನೇ ಒಂದು ಮಾಡಬೇಕಂತ ಇದ್ರೂ ನೀವು ಹೊರಗಡೆನೇ ಮಾಡ್ಕೋಬೋದು. ಇಲ್ಲಿ ಕವಿಯವರು ಹುಟ್ಟಿ ಮತ್ತು ಆಡಿ ಬೆಳೆದಿರ್ತಕ್ಕಂಥ ಪ್ಲೇಸ್ ಇದು. ಹಳೆ ಮನೆನ ತೆಗೆದುಬಿಟ್ಟು ಇದನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು ಒಂದು 200 ವರ್ಷದ ಹಳೆ ಮನೆ ಅಂತಲೇ ಹೇಳ್ಬೋದು ಅಂತ ಅಂದರು. ಸೊ ಅಷ್ಟು ಚೆನ್ನಾಗಿದೆ. ಇದು ಒಂಥರ ಟ್ರಿಪ್ಲೆಕ್ಸ್ ಹೌಸ್ ಅಂತಲೇ ಹೇಳ್ಬೋದು. ಈ ಥರ ಹಂಚುಗಳನ್ನು ಹಾಕಿಬಿಟ್ಟು ಟ್ರಿಪ್ಲೆಕ್ಸ್ ಹೌಸನ್ನು ಮತ್ತೆ ಕಟ್ಟಿಬಿಟ್ಟು ಒಳಗಡೆ ಏನಿದೆಯಪ್ಪ ಅಂತಂದರೆ ಅವ್ರು ಯೂಸ್ ಮಾಡಿರ್ತಕ್ಕಂಥ ಥಿಂಗ್ಸ್, ಅವ್ರ ಮದುವೆಗೆ ಬಳಸಿರ್ತಕ್ಕಂಥದ್ದೆಲ್ಲ, ಆಮೇಲೆ ಅವ್ರಿಗೆ ಬಂದಿರತಕ್ಕಂಥ ಬರೆದಿರ್ತಕ್ಕಂಥ ಬುಕ್ಸು, ಬಂದಿರತಕ್ಕಂಥ ಅವಾರ್ಡ್ಸು ಎಲ್ಲದನ್ನು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಲ್ಲಿ ಇನ್ನೂ ನೋಡಲಿಕ್ಕೆ ಸಾಕಷ್ಟು ಪ್ಲೇಸಸ್ ಇದೆ, ಅಂದರೆ ಕವಿ ರಿಲೇಟೆಡ್ ಆಗಿರೋದೆ. ಬಟ್ ನಾವು ಅಲ್ಲೆಲ್ಲೂ ಹೋಗೋಕ್ಕಾಗಲೇ ಇಲ್ಲ, ಯಾಕಂದರೆ ಮಳೆ ಹೊರಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಇಲ್ಲಿಗೆ ಬಂದರೆ ಕನ್ನಡದ ಬಗ್ಗೆ ಅವ್ರಿಗೆ ಒಂದಿಷ್ಟು ಮಾಹಿತಿ ತಿಳಿಸ್ಬೋದು, ಕವಿಗಳಿದ್ರು ಅನ್ನೋದು ಗೊತ್ತಾಗುತ್ತೆ. ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿ ಗೆದ್ದವರು. ಸೊ ಕನ್ನಡಕ್ಕೆ ಇವ್ರದ್ದು ಅತಿಯಾದ ಕೊಡುಗೆ ಇದೆ ಅಂತಲೇ ಹೇಳ್ಬೋದು. ಸೊ ನೀವು ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು. ಥ್ಯಾಂಕ್ ಯು.